ಲೋಹಗಳು ಮತ್ತು ಅಲೋಹಗಳು 1500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ಬಿಡಿಸುವಂತಹ ಒಂದು ಮಹಾನ್ ಎಪಿಸೋಡ್ಗಳ ಗುಚ್ಛವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಕಾಪರ್ ಸಲ್ಫೇಟ್ನಿಂದ ಇಲ್ಲಿ ಜಮಾ ಆಗ್ತದೆ, ಇಲ್ಲಿ ಕ್ಯಾಥೋಡ್ಗಳ ಮೇಲೆ ಜಮಾ ಆಗ್ತದೆ. ಹಾಗಾಗಿ ಕ್ಯಾಥೋಡ್ ಅನ್ನೋದು ಶುದ್ಧ, ಆ್ಯನೋಡ್ ಅನ್ನೋದು ಅಶುದ್ಧ ಎಂ ಲೋಹ. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ವಿಜ್ಞಾನ ಪಾಠ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂತಹ ಅಧ್ಯಾಯದ ಮುಂದುವರಿದ ಭಾಗದ LBA ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ತಗೊಂಡಂತೆ ಈ ಭಾಗದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಸಿಗ್ತವೆ. ಒಟ್ಟಾರೆಯಾಗಿ 1500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ಬಿಡಿಸುವಂತಹ ಒಂದು ಮಹಾನ್ ಎಪಿಸೋಡ್ಗಳ ಗುಚ್ಛವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಇದಕ್ಕೆ ನೀವೇನು ಮಾಡಬೇಕು? ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಅದು ಆದ ನಂತರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಬೇಕು. ಸರಿನಾ? ಬನ್ನಿ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ. 36ನೆಯ ಪ್ರಶ್ನೆ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಕ್ರಿಯಾಶೀಲ ಲೋಹಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ತಾರೆ. ನೋಡ್ರಿ, ಕ್ರಿಯಾಶೀಲ ಲೋಹಗಳು ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಹಾಗಾಗಿ ನಾವು ಉತ್ತರ ಏನು ಬರೀಬೇಕಿಲ್ಲಿ? ಹೈಡ್ರೋಜನ್ ಅನಿಲ ಅಂತ ಬರೀಬೇಕು. ಕಬ್ಬಿಣವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಉಂಟಾಗುವ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಇಲ್ಲಿ ಕಬ್ಬಿಣ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸ್ತಾ ಇದೆ. ಯಾವ ಆಮ್ಲದೊಂದಿಗೆ? ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ. ಹಾಗಾಗಿ ಕಬ್ಬಿಣವನ್ನು ನಾವೇನು ಮಾಡ್ತೀವಿ? ಸಾರರಿಕ್ತ ಅಂತಂದರೆ ಸಲ್ಫ್ಯೂರಿಕ್ ಆಮ್ಲ H2SO4 ಅಂತ ಹೇಳ್ತೀವಿ ನಾವು. H2SO4 ಯಾವಾಗಲೂ ಕಬ್ಬಿಣ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನಮಗೆ ಸಿಗೋದು Fe2SO4 ಥ್ರೈಸ್ ಪ್ಲಸ್ SO2 ಪ್ಲಸ್ H2O ಸಿಗ್ತದೆ. ಸರಿನಾ? ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ, ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ. ಏಕೆಂದರೆ ಕಾನ್ಸಂಟ್ರೇಟೆಡ್ H2SO4 ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಏನಿದೆಯಲ್ಲ ಅದು ಕಬ್ಬಿಣವನ್ನು ಉತ್ಕರ್ಷಣೆಗೊಳಿಸ್ತದೆ, ತಾನು ಅಪಘರ್ಷಣೆಗೊಂಡು SO2 ಸಲ್ಫರ್ ಡೈಆಕ್ಸೈಡ್ ಆಗ್ತದೆ ಅಂಥೇಳಿ. Fe2 2 ಐರನ್ ಇದೆ, ಐರನ್ ಬರಂತೆ. SO4 3 ಇದೆ, ಅದಕ್ಕೆ 3 ಇಂಟು ಮಾಡಿಬಿಡೋಣಂತೆ. ಏನು ಬರುತ್ತಾ ನೋಡ್ಕೊಂಡು ತಗೊಳಂತೆ. 3 ಇಂಟು ಮಾಡಿದಾಗ ನಿಮ್ಗೇನು ಸಿಗ್ತದೆ? 2 3 6 ಹೈಡ್ರೋಜನ್ ಸಿಗ್ತವೆ. ಇಲ್ಲಿ 2 ಹೈಡ್ರೋಜನ್ ಇದೆ, ಇಲ್ಲಿ 3 ಗುಣಾಕಾರ ಮಾಡ್ತೀನಿ. ಅದು ಆದ ನಂತರ ಆಕ್ಸಿಜನ್ 4 3 12 ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ಎಷ್ಟಾಗ್ತವೆ? 3 ಆಕ್ಸಿಜನ್ ಇಲ್ಲಿದ್ದಾವೆ. ಇಲ್ಲಿ ನೀವು ಎಷ್ಟರಲ್ಲಿ ಗುಣಾಕಾರ ಮಾಡ್ತೀರಾ ನೋಡಿ. ಉದಾಹರಣೆಯಾಗಿ ನಾನು ಇಲ್ಲಿ 3ರಿಂದ ಗುಣಾಕಾರ ಮಾಡಿದ್ರೆ 3 2 6, ಸಲ್ಫರ್ ಎಷ್ಟಿದೆ? 3 ಇದೆ, ಹಾಗಾಗಿ ಸ್ವಲ್ಪ 3ರಲ್ಲಿ ಗುಣಾಕಾರ ಮಾಡಬೇಕು. ಆಕ್ಸಿಜನ್ 6 ಆಯಿತು, ಆಕ್ಸಿಜನ್ 3 ಆಯಿತು, ಇಲ್ಲಿ ಆಕ್ಸಿಜನ್ 12 ಇದೆ, ಇಲ್ಲಿ ಆಕ್ಸಿಜನ್ 12 ಇಲ್ಲಿದೆ. ಹಾಗಾಗಿ ನಾವು ಆಕ್ಸಿಜನನ್ನು ನೋಡ್ಕೊತ ಹೋದಾಗ ಒಟ್ಟಾರೆಗೆ ಆಕ್ಸಿಜನ್ ಸರಿದೂಗಂಗಿಲ್ಲ. ಇದನ್ನು ನೀವು ಸರಿದೂಗಿಸ್ಬೇಕಾಗ್ತದೆ. ಸರಿದೂಗಿಸ್ಕೊತ ಹೋಗೋಣಂತೆ. 2 Fe 2 Fe ಇದೆ. ಸಲ್ಫರ್ ಎಷ್ಟಿರಬೇಕು? 3 ಸಲ್ಫರ್, 3 ಸಲ್ಫರ್ ಇಲ್ಲಿದೆ, ಬಟ್ ಇಲ್ಲಿ 3 ಸಲ್ಫರ್ ಇದೆ. 6 ಸಲ್ಫರ್ಗಳಾದವು, ಹೌದಲ್ಲ? 6 ಸಲ್ಫರ್ಗಳಾದವು. ನಾವಿಲ್ಲೇನು ಮಾಡಬೇಕಾಗಿದ್ರೆ 6ರಿಂದ ಗುಣಾಕಾರ ಮಾಡ್ತೇನೆ. ಈಗೇನಾಗುತ್ತೆ ನೋಡ್ಕೊತ ಹೋಗಿ. ಪ್ಲಸ್ 6 H2SO4. ಆವಾಗ ಸಲ್ಫರ್ 6, ಇಲ್ಲಿ 3, ಇಲ್ಲಿ 3 ಸಲ್ಫರ್ 6 ಕರೆಕ್ಟ್ ಇದೆ. ಐರನ್ ಕರೆಕ್ಟ್ ಇದೆ. ಹೈಡ್ರೋಜನ್ ನೋಡಮಂತೆ. ಹೈಡ್ರೋಜನ್ ಎಷ್ಟಿದೆ ನೋಡ್ಕೊಳ್ರಿ. ಹೈಡ್ರೋಜನ್ 6 12 ಇದೆ. ಇಲ್ಲಿ ಹೈಡ್ರೋಜನ್ ಎಷ್ಟಿದ್ದಾವೆ? 2 ಇದ್ದಾವೆ. ಹಾಗಾಗಿ ಇಲ್ಲಿ 6ರಲ್ಲಿ ಗುಣಾಕಾರ ಮಾಡ್ತೀನಿ, ಅವಾಗ 6 12 ಅಂತ ಆಯ್ತು. ಆಕ್ಸಿಜನ್ ನೋಡ್ಕೊಂಡು ತಗೊಳ್ಳಂತೆ. ಆಕ್ಸಿಜನ್ SO4 ಇಲ್ಲಿ 3 2 6 ಆಕ್ಸಿಜನ್ ಇದ್ದಾವೆ, ಇಲ್ಲಿ 6 ಆಕ್ಸಿಜನ್ ಇದ್ದಾವೆ, 12 ಆಕ್ಸಿಜನ್ ಇದ್ದಾವೆ. ಇಲ್ಲಿ ಎಷ್ಟು ಆಕ್ಸಿಜನ್ ಇದೆಪ್ಪ? 4 12 12 24 ಆಕ್ಸಿಜನ್ ಇದ್ದಾವೆ. ಇಲ್ಲೂ ಕೂಡ 24 ಆಕ್ಸಿಜನ್ ನಿಮಗೆ ಕಂಡು ಬರ್ತವೆ. ಸರಿನಾ? ಇದು ರಾಸಾಯನಿಕ ಸಮೀಕರಣ ಸರಿದೂಗಿದೆ ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ ಬಂದ್ಬಿಟ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ರಾಸಾಯನಿಕವಾಗಿ ವರ್ತಿಸಿದಾಗ ಉಂಟಾಗುವ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ? ಪುಸ್ತಕವನ್ನು ತೆಗೆದು ನೋಡಬೇಕಾಗ್ತದೆ. ಪುಸ್ತಕದಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ. ಏನೇನು ಗೊತ್ತಿದೆ? ಪುಸ್ತಕದೊಳಗಡೆ ಕೆಲವೊಂದಿಷ್ಟು ಲೋಹದ ಆಕ್ಸೈಡ್ಗಳು ಆಮ್ಲಗಳೊಂದಿಗೂ ವರ್ತಿಸುತ್ತವೆ, ಪ್ರತ್ಯಾಮ್ಲಗಳೊಂದಿಗೂ ವರ್ತಿಸ್ತವೆ. ಅಂತಹ ಲೋಹದ ಆಕ್ಸೈಡ್ಗಳನ್ನು ನಾವು
ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರಿತೀವಿ, ಆ ಉಭಯವರ್ತಿ ಆಕ್ಸೈಡ್ಗಳಂತ ಕರಿತೀವಿ. ಉದಾಹರಣೆ ನಿಮಗೆ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ, ಆ ಉದಾಹರಣೆ ನೋಡ್ಕೊಂಡು ನೀವೇನು ಮಾಡ್ಬೋದು, ಬರೆಯಬಹುದು. ಇಲ್ಲಿದೆ ನೋಡಿ ಉದಾಹರಣೆ. ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್, ಅಲ್ಯೂಮಿನಿಯಂ ಆಕ್ಸೈಡ್ ಸಿಕ್ಕಿದೆ. ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆಯಲ್ಲ ಆಮ್ಲದೊಂದಿಗೆ ವರ್ತನೆ ಮಾಡ್ತಾ ಇದೆ, ಪ್ರತ್ಯಾಮ್ಲದೊಂದಿಗೆ ವರ್ತನೆ ಮಾಡ್ತಾ ಇದೆ. ಇವೆರಡು ಸರಿದೂಗಿಸಿದ ಸಮೀಕರಣಗಳನ್ನು ನೀವು ಬರಿಬೇಕಾಗ್ತದೆ. ಈ ಪ್ರಶ್ನೆಗೆ ಉತ್ತರ ನಿಮಗೆ ಈ ಪುಸ್ತಕದಲ್ಲಿ ಕಂಡುಬರ್ತದೆ. ಮುಂದಿನ ಪ್ರಶ್ನೆ 38. ಅಯಾನಿಕ ಸಂಯುಕ್ತಗಳ ಯಾವುದಾದ್ರು 4 ಗುಣಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಅಯಾನಿಕ ಸಂಯುಕ್ತಗಳ ಗುಣಗಳು ಯಾವುವು ಅಂತಂದರೆ, ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ, ಆದರೆ ಸಾವಯವ ಸಂಯುಕ್ತಗಳಲ್ಲಿ ಕರಗುವುದಿಲ್ಲ. ಉದಾಹರಣೆ ಬೆನ್ಸಿನ್ ಮತ್ತು ಪೆಟ್ರೋಲ್ ಅಂತ ಹೇಳ್ಬೋದು. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಅಯಾನಿಕ ಸಂಯುಕ್ತಗಳು ಅಧಿಕ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ, ಏಕೆಂದರೆ ಅವುಗಳ ನಡುವೆ ಅಂತರ ಆಣ್ವಿಕ ಬಲ ಅಧಿಕವಾಗಿದೆ. ಅಯಾನಿಕ ಸಂಯುಕ್ತಗಳು ಬ್ರಿಟಲ್ ಇನ್ ನೇಚರ್, ಬ್ರಿಟಲ್ ಅಂತಂದರೆ ಹರಳುಗಳ ರೂಪದಲ್ಲಿ ಕಂಡುಬರುತ್ತವೆ. ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ವಿದ್ಯುತ್ತಿನ ಉತ್ತಮ ವಾಹಕಗಳು ಆಗಿವೆ, ಏಕೆಂದರೆ ನೀರಿನಲ್ಲಿ ಅಯಾನುಗಳ ಬಿಡುಗಡೆಯಾಗಿ ವಿದ್ಯುತ್ ಹರಿಯಲು ಸಹಾಯಕವಾಗುತ್ತದೆ. ಇವೆಲ್ಲ ಪಾಯಿಂಟ್ಸ್ಗಳು ನೀವು ಬರಿಬೋದು. ಇನ್ನೂ ಗೊತ್ತಿದ್ರೆ ಇನ್ನೂ ಪಾಯಿಂಟ್ಸ್ಗಳನ್ನು ಬರೀರಿ, ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆ 39. ಕ್ಯಾಲ್ಸಿಯಂ ಲೋಹವು ನೀರಿನೊಡನೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾದರೂ ಹೊತ್ತಿ ಉರಿಯುವುದಿಲ್ಲ, ಕಾರಣವೇನು? ಇದರ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಒಂದು ಏನಂತ ಕರಿತೀವಿ, ಅದಕ್ಕೆ ನಾವು ಮಧ್ಯಮ ಕ್ರಿಯಾಶೀಲ ಧಾತು ಅಂತ ಹೇಳ್ಬೋದು. ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವೂ ಬಿಡುಗಡೆಯಾಗುತ್ತದೆ ಮತ್ತು ಇದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಇಲ್ಲಿ ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನನ್ನು ಹೊತ್ತಿ ಉರಿಸುವಷ್ಟು ಇರುವುದಿಲ್ಲ, ಹಾಗಾಗಿ ಹೈಡ್ರೋಜನ್ಗೆ ಬೆಂಕಿ ಹತ್ತುವುದಿಲ್ಲ ಅಂತ ನಾವು ಬರಿಬೋದು. ಇದರ ರಾಸಾಯನಿಕ ಸಮೀಕರಣ ಬೇಕಂತಂದರೆ ಸಿಂಪಲ್ ರಾಸಾಯನಿಕ ಸಮೀಕರಣ Ca+H2SO ಆರೋ ಮಾರ್ಕ್ CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ. ಇಲ್ಲಿ ಹೈಡ್ರೋಜನ್ 2 ಇದ್ದಾವೆ, ಅಲ್ಲಿ ಹೈಡ್ರೋಜನ್ 2 ಇದ್ದಾವೆ, 2ರಿಂದ ಗುಣಾಕಾರ ಮಾಡ್ತೀನಿ. ಇಲ್ಲಿ ಆಕ್ಸಿಜನ್ 2 ಇದ್ದಾವೆ, ಇಲ್ಲೂ ಕೂಡ ಆಕ್ಸಿಜನ್ 2 ಇದ್ದಾವೆ. Ca+2H2 ಆರೋ ಮಾರ್ಕ್ CaOH ಟ್ವೈಸ್ ಪ್ಲಸ್ ಹೈಡ್ರೋಜನ್ ಅನಿಲ ಅಂತ ನಾವು ಹೇಳ್ಬೋದು. ಇದು ಕ್ಯಾಲ್ಸಿಯಂ ಸಾಲಿಡ್, ಇದು ಲಿಕ್ವಿಡ್, ಇದು ಅಕ್ವೇಸ್, ಇದು ಏನಪ್ಪ ಅಂತಂದರೆ ಗ್ಯಾಸ್ ಅಂತ ನಾವು ಹೇಳಬಹುದು. ಆಮೇಲೆ ಉಷ್ಣನೂ ಬಿಡುಗಡೆ ಆಗ್ತದೆ, ಪ್ಲಸ್ ಉಷ್ಣ ಅಂತಲೂ ಕೂಡ ನೀವು ಬರೀರಿ. ಮುಂದಿನ ಪ್ರಶ್ನೆಯನ್ನು ನೋಡೋಣಂತೆ. ಪ್ರಶ್ನೆ 41. ತಣ್ಣೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುವ 2 ಲೋಹಗಳನ್ನು ಹೆಸರಿಸಿ. ಪೊಟ್ಯಾಷಿಯಂ ಮತ್ತು ಸೋಡಿಯಂ ಲೋಹಗಳು ಅತ್ಯಂತ ಕ್ರಿಯಾಶೀಲ ಲೋಹಗಳು, ಇವು ತಣ್ಣೀರಿನೊಂದಿಗೆ ವರ್ತಿಸುತ್ತವೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಮತ್ತು ಉಂಟಾಗುವ ಉತ್ಪನ್ನಗಳನ್ನು ಹೆಸರಿಸಿ. ಇಲ್ಲಿ ಉಂಟಾಗುವ ಉತ್ಪನ್ನಗಳು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಅದರ ಜೊತೆಗೆ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ ಮತ್ತು ಅಧಿಕ ಪ್ರಮಾಣದ ಉಷ್ಣ ಬಿಡುಗಡೆಯಾಗುತ್ತದೆ ಅಂತ ನಾವು ಬರಿಬೇಕು. ಕೆಳಗಿನ ಸಂದರ್ಭಗಳಲ್ಲಿ ಲೋಹಗಳ ಯಾವ ಭೌತ ಗುಣಗಳನ್ನು ಉಪಯೋಗಿಸಲಾಗಿದೆ? ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ, ಏಕೆಂದರೆ ಚಿನ್ನವು ಹೊಳಪಾದ ಮೇಲ್ಮೈಯನ್ನು ಹೊಂದಿದೆ, ಚಿನ್ನವು ಕುಟ್ಯತೆ ಗುಣವನ್ನು ಹೊಂದಿದೆ, ಚಿನ್ನವು ತನ್ಯತೆ ಗುಣವನ್ನು ಹೊಂದಿದೆ. ಅರ್ಥ ಆಯ್ತಾ? ಇಷ್ಟು ಪಾಯಿಂಟ್ ಬರಿಬಹುದು. ನಿಕ್ಕಲ್ ಅನ್ನು ಗಿಟಾರಿನ ತಂತಿಗಳಲ್ಲಿ ಉಪಯೋಗಿಸುತ್ತಾರೆ, ಏಕೆ? ಏಕೆ ಅಂತಲ್ಲ, ಯಾವ ಗುಣ? ಇದು ತನ್ಯತೆ ಗುಣ. ಲೋಹಗಳನ್ನು ಬಡಿದು ತಂತಿಯ ರೂಪಕ್ಕೆ ತಂದು ಅದನ್ನು ಗಿಟಾರ್ಗಳಲ್ಲಿ ಉಪಯೋಗ ಮಾಡ್ತೀವಿ, ಹಾಗಾಗಿ ಇದು ತನ್ಯತೆ ಗುಣ ಅಂತ ಹೇಳ್ಬೋದು. ಮತ್ತು ಇನ್ನೊಂದು, ಇದು ಅಧಿಕ ದ್ರವಣ ಬಿಂದು ಮತ್ತು ಕುದಿ ಬಿಂದು ಹೊಂದಿದೆ. ಬಡ್ಕೊಂತ ಹೋದಂಗೆ ಇದು ತೆಳುವಾಗಿ ಹೋಗುವುದಿಲ್ಲ, ಗಟ್ಟಿತನವನ್ನು ನೀಡುತ್ತದೆ. ಗಟ್ಟಿತನ ಅನ್ನೋದು ಕೂಡ ಇದು ಇಲ್ಲಿ ಒಂದು ಭೌತಿಕ ಗುಣ ಆಗಿದೆ. ಲೋಹಗಳ ಯಾವುದಾದ್ರೂ 4 ಭೌತ ಗುಣಗಳನ್ನು ಪಟ್ಟಿ ಮಾಡಿ. ಲೋಹಗಳು ಹೊಳಪಾದ ಮೇಲ್ಮೈಯನ್ನು ಹೊಂದಿವೆ, ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು, ಉಷ್ಣದ ಉತ್ತಮ ವಾಹಕಗಳು, ಅಧಿಕ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ, ಲೋಹಗಳು ಗಟ್ಟಿತನವನ್ನು ಹೊಂದಿವೆ, ಲೋಹಗಳು ಏನಪ್ಪ ಯಾವಾಗಲೂ ಘನ ರೂಪದಲ್ಲಿ ಇರುತ್ತವೆ, ಕೆಲವೊಂದು ಪಾದರಸವನ್ನು ಹೊರತುಪಡಿಸಿ ಅಂತ ನಾವು ಬರಿಬಹುದು. ಮುಂದಿನ ಪ್ರಶ್ನೆಯನ್ನು ನೋಡಿದಾಗ
ಈ ಕೆಳಗಿನ ಭೌತ ಗುಣಗಳಿಗೆ ಸರಿ ಹೊಂದುವ ಲೋಹಗಳನ್ನು ಹೆಸರಿಸಿ. ಇದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ. ಪಾದರಸ. ಇದು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು. ಸೋಡಿಯಂ. ಇದು ಉಷ್ಣದ ಉತ್ತಮ ವಾಹಕ. ತಾಮ್ರ ಅನ್ಬೋದು, ಚಿನ್ನ ಅನ್ಬೋದು, ಅಲ್ಯೂಮಿನಿಯಂ ಅನ್ಬೋದು ಇತ್ಯಾದಿ. ಇದು ಉಷ್ಣದ ದುರ್ಬಲ ವಾಹಕ, ಉಷ್ಣ ಹೋಗೋದಿಲ್ಲ, ಪಾದರಸ ಅಂತ ಅನ್ಬೋದು. 45ನೆಯ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣ ಬರೆಯಿರಿ. ಹಬೆಯೊಂದಿಗೆ ಕಬ್ಬಿಣದ ವರ್ತನೆ. ಹಬೆ ಅಂತಂದರೆ ನೀರು. ಹಬೆ ಅಂತಂದರೆ ನೀರು. ನೀರಿನೊಂದಿಗೆ ಕಬ್ಬಿಣದ ವರ್ತನೆ ಅಂತಂದರೆ H2 Fe ಬರ್ತೀನಿ ನಾನು. Fe ಪ್ಲಸ್ H2O ಆರೋ ಮಾರ್ಕ್ Fe2O3 ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಇದನ್ನು ನಾವು ಸರಿದೂಗಿಸಿದ ಸಮೀಕರಣವನ್ನಾಗಿ ಮಾಡಬೇಕಾಗ್ತದೆ. ಐರನ್ 2, ಐರನ್ 2, ಆಕ್ಸಿಜನ್ 3 ಇದೆ, ಹೈಡ್ರೋಜನ್ 2 ಇದೆ. ಹಾಗಾಗಿ ಇಲ್ಲಿ ನಾನೇನು ಮಾಡ್ಬೋದು, ಇಲ್ಲಿ 3 ಅಂತ ಬರೆದ್ರೆ ತಿಳ್ಕೊಡ್ರಿ ಪ್ರಾಬ್ಲಮ್ ಆಗ್ಬೋದು. ಹಾಗೆ ನಾನು 4 ಬರೀತೀನಿ. 4 ಬರೆದಾಗ ಹೈಡ್ರೋಜನ್ 8 ಆಯಿತು, ಆಕ್ಸಿಜನ್ ಎಷ್ಟಾಯಿತು 3 ಆಯಿತು. ಸರಿನಾ? ಆಕ್ಸಿಜನ್ 3 ಐತೆ ಅಂತಂದರೆ ಇಲ್ಲೇನಾಗಲಿಲ್ಲ, ಸಮೀಕರಣ ಸರಿದೂಗಿಸ್ಲಿಲ್ಲ. ನಾವು 3 ಅಂತ ಬರೆದಾಗ ಅವಾಗೇನಾಗ್ತದೆ ನೋಡಿರಿ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೋ ಏನಿಲ್ಲೋ ಚೆಕ್ ಮಾಡ್ಕೊತ ಹೋಗ್ಬೇಕಾಗ್ತದೆ. ಇದಕ್ಕಾಗಿ ನೋಡಿಕೊಂಡ್ರೆ ಪುಸ್ತಕದಲ್ಲಿ ಇದು ಉತ್ತರ ಇದೆ. ಸರಿನಾ? ಪುಸ್ತಕದಲ್ಲಿ ಉತ್ತರ ಇದೆ. ಆ ಪುಸ್ತಕದಲ್ಲಿಗಿಂತ ಮೆಟಲ್ಸ್ ರಿಯಾಕ್ಟಿಂಗ್ ವಿತ್ ಕೂಲ್, ಐರನ್ ರಿಯಾಕ್ಟಿಂಗ್ ವಿತ್ ಸ್ಟೀಮ್ ಅಂತ ಇದೆ ನೋಡಿ. ಇಲ್ಲಿ 3Fe ಪ್ಲಸ್ Fe2O3 ಪ್ಲಸ್ 4H2. ಇಲ್ಲಿ Fe2O3 ಬರೆದಿದ್ದೀನಿ ನಾನು, ಅವ್ರು Fe3O4 ಕೊಟ್ಟೆ. ಅಂದರೆ ಐರನ್ ಆಕ್ಸೈಡಲ್ಲಿ 2 ಭಾಗಗಳಿದ್ದಾವೆ. ಒಂದು ಫೆರಸ್ ಆಕ್ಸೈಡ್, ಇನ್ನೊಂದು ಫೆರಿಕ್ ಆಕ್ಸೈಡ್. ಇಲ್ಲಿ ಉಂಟಾಗೋದು ಫೆರಿಕ್ ಆಕ್ಸೈಡ್, ಅಂದರೆ Fe3O4 ಉಂಟಾಗುತ್ತದೆ. Fe2O3 ಅಲ್ಲ, Fe3O4. Fe2O3 ಅನ್ನೋದು ಇದು ಫೆರಸ್ ಅಂತ ಕರಿತೀವಿ. ಕಡಿಮೆ ಇರ್ತದೆ ಇದು 2, ಅಂದರೆ ಫೆರಸ್ ಅಂತಕ್ಕಂಥದ್ದು +2 ಅಂತ ಬರ್ತದೆ, ಫೆರಿಕ್ ಅಂತಕ್ಕಂಥದ್ದು +3 ಅಂತ ಬರ್ತದೆ. Fe3O4 ಸಿಗ್ತದೆ. ಹಾಗಾಗಿ ಇಲ್ಲಿ 3Fe ಅಂತ ತೊಗೊತೀನಿ. ಆಮೇಲೆ ಆಕ್ಸಿಜನ್ 4 ಬೇಕು, ಆಕ್ಸಿಜನ್ 4 ಹಾಕ್ತೀನಿ. ಹೈಡ್ರೋಜನ್ ಎಷ್ಟು ಬೇಕಾಗ್ತದೆ? ಇಲ್ಲಿ ಕೂಡ ಹೈಡ್ರೋಜನ್ 4 ಬೇಕಾಗ್ತದೆ. 4 2 8, ಇಲ್ಲಿ 8, ಅಲ್ಲಿ 8. ಸರಿನಾ? ಈ ರೀತಿ ನೀವು ಬರಿಬಹುದು. ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ಕೊಂಡು ತಗೊಳ್ಳಂತೆ. ಬಿ ಅಂತ ಇದೆ. ಇಲ್ಲಿ ನೀರಿನೊಂದಿಗೆ ಕ್ಯಾಲ್ಸಿಯಂನ ವರ್ತನೆ. ಆಗಲೇ ನಿಮ್ಗೆ ಹೇಳಿದ್ದೀನಿ ನಾನು, ಮೇಲ್ಗಡೆನೇ ಇದೆ. ನೀರಿನೊಂದಿಗೆ ಕ್ಯಾಲ್ಸಿಯಂ ಯಾವ ಥರ ವರ್ತನೆ ಮಾಡ್ತಂತೇಳಿ. 46ನೆಯ ಪ್ರಶ್ನೆಯಲ್ಲಿ ನೋಡ್ರಿ, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಇತ್ಯಾದಿ ಲೋಹಗಳ ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಕಾರ್ಬನ್ನಿಂದ ಸಾಧ್ಯವಿಲ್ಲ, ಏಕೆ ಅಂತ ಕೇಳಿದರೆ. ಕಾರ್ಬನ್ ಸೋಡಿಯಂ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂಗಿಂತ ಕಡಿಮೆ ಕ್ರಿಯಾಶೀಲ ಧಾತು. ಒಂದು ಲೋಹವನ್ನು ಅಪಕರ್ಷಿಸಲು ಅದಕ್ಕಿಂತ ಹೆಚ್ಚಿನ ಕ್ರಿಯಾಶೀಲತೆ ಹೊಂದಿರುವ ಧಾತುವಿನಿಂದ ಮಾತ್ರ ಸಾಧ್ಯವಾಗುತ್ತದೆ. ಇಲ್ಲಿ ಕಾರ್ಬನ್ ಕಡಿಮೆ ಕ್ರಿಯಾಶೀಲ ಧಾತುವಾಗಿದೆ, ಹಾಗಾಗಿ ಇವುಗಳನ್ನು ಅದು ಅಪಕರ್ಷಿಸುವುದಿಲ್ಲ ಅಂತ ನಾವು ಬರಿಬಹುದು. ಹಾಗಾದರೆ ಈ ಲೋಹಗಳನ್ನು ಅವುಗಳ ಅದಿರುಗಳಿಂದ ಹೇಗೆ ಬೇರ್ಪಡಿಸುತ್ತೇವೆ? ಅತ್ಯಧಿಕ ಕ್ರಿಯಾಶೀಲ ಧಾತುಗಳನ್ನು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಮೆಥಡ್ನಿಂದ ನಾವು ಹೇಳ್ತೀವಿ. ಅಂತಂದರೆ ವಿದ್ಯುತ್ ವಿಭಜನೀಯ ಅಪಕರ್ಷಣ ವಿಧಾನದಿಂದ ಅಂತೇಳಿ. ನೀವು ಪುಸ್ತಕ ತೆಗೆದರೆ ಗೊತ್ತಾಗ್ತದೆ ನೋಡ್ರಿ. ಈ ಪುಸ್ತಕದಲ್ಲಿ ಲೋಹಗಳ ಉದ್ಧರಣ ಅಂತಕ್ಕಂಥ ಲೋಹೋದ್ಧರಣ ಅಂತಕ್ಕೆ ಒಂದು ಭಾಗ ಇದೆ. ಈ ಭಾಗದಲ್ಲಿ ಒಂದು ಚಿತ್ರ ಇದೆ ನಿಮಗೆ. ಆ ಚಿತ್ರದೊಳಗೆ ನಿಮ್ಗೆ ಕಂಡು ಬರ್ತದೆ ಅಂದರೆ ಲೋಹಗಳನ್ನು ಯಾವ ಥರ. ಇದು ಅಧಿಕ ಕ್ರಿಯಾಶೀಲ ಧಾತುಗಳು, ಮಧ್ಯಮ ಕ್ರಿಯಾಶೀಲ ಧಾತುಗಳು, ಕಡಿಮೆ ಕ್ರಿಯಾಶೀಲ ಧಾತುಗಳು. ಅಧಿಕ ಕ್ರಿಯಾಶೀಲ ಧಾತುಗಳನ್ನು ಯಾವ ಥರ ಉದ್ಧರಣ ಮಾಡಬೇಕು ಅಂತೇಳಿ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ. ಓಕೆ, ಚಿನ್ನ, ಬೆಳ್ಳಿ ಇತ್ಯಾದಿ ಅಧಿಕ ಕ್ರಿಯಾಶೀಲ ಅಲ್ಲ, ಅದು ಕಡಿಮೆ ಕ್ರಿಯಾಶೀಲ. ಸೋಡಿಯಂ, ಪೊಟ್ಯಾಷಿಯಂನಂಥವ ಏನದವ್ರಿ ಅಧಿಕ ಕ್ರಿಯಾಶೀಲ, ಹೆಚ್ಚಿನ ಕ್ರಿಯಾಶೀಲ ಲೋಹಗಳಿದಾವಲ್ಲ, ಅವುಗಳನ್ನ ಏನು ಮಾಡಿದ್ವಿ ನಾವು ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಅವುಗಳನ್ನ ಅಪಕರ್ಷಿಸುತ್ತೇವೆ. ಉತ್ತರ ಏನು ಬರೀಬೇಕು ನೀವು? ವಿದ್ಯುತ್ ವಿಭಜನೆ ಕ್ರಿಯೆ ಅಂತ ಬರಿಬೇಕಾಗ್ತದೆ. ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಪಲ್ಲಟಗೊಳಿಸುವ 2 ಲೋಹಗಳನ್ನು ಹೆಸರಿಸಿ. ನೋಡಿ, ಹೈಡ್ರೋಜನನ್ನು ಪಲ್ಲಟಗೊಳಿಸಬೇಕು ಅಂತಂದರೆ ಹೈಡ್ರೋಜನ್ಗಿಂತ ಹೆಚ್ಚಿನ ಕ್ರಿಯಾಶೀಲ ಧಾತುಗಳೇ ಬೇಕಾಗ್ತದೆ. ಉದಾಹರಣೆಯಾಗಿ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಝೀಬ್ರಾ ಅಂತವಿದೆ. ಅಂದರೆ ಪ್ಲೀಸ್ ಅಂದರೆ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಇವು 5 ಧಾತುಗಳು ಹೈಡ್ರೋಜನನ್ನು ಪಲ್ಲಟಗೊಳಿಸುತ್ತವೆ.
5 ಕೊಟ್ಟಿದ್ರು ನೋಡಿ ಉದಾಹರಣೆ, ಅವ್ರು ಎರಡೇ ಕೇಳಿದ್ದಾರೆ. ಯಾವ ಪಲ್ಲಟಗೊಳಿಸುವುದಿಲ್ಲ? ಈ ಕೇರ್ಲೆಸ್ ಝೀಬ್ರಾ ಇನ್ಸ್ಟೆಡ್ ಟ್ರೈಡ್ ಲರ್ನಿಂಗ್ ಹೌ ಅಂತ ಇದೆ. ಹೌ ಅಂತಂದರೆ ಹೈಡ್ರೋಜನ್. ಅದಾದ ನಂತರ ಮರ್ಕ್ಯುರಿ. ಓಕೆ, ಕಾಪರ್ ಮರ್ಕ್ಯುರಿ ಸೇವ್ಸ್ ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್. ಕಾಪರ್ ಅಂದರೆ ತಾಮ್ರ, ಚಿನ್ನ, ಬೆಳ್ಳಿ, ಪ್ಲಾಟಿನಮ್. ಇವು 4 ಧಾತುಗಳು ಏನಿದಾವಲ್ರಿ, ಹೈಡ್ರೋಜನನ್ನು ಪಲ್ಲಟಗೊಳಿಸುವುದಿಲ್ಲ. ಓಕೆನಾ? ಮುಂದಕ್ಕೆ ಬಂದಂತೆ 48ನೇ ಪ್ರಶ್ನೆ. ಎಂ ಎಂಬ ಲೋಹದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ನೀವು ಆನೋಡನ್ನು ಯಾವುದಕ್ಕಾಗಿ ಉಪಯೋಗ ಮಾಡ್ತೀರಿ? ಆನೋಡ್ ಅಂತಂದಾಗ ಅದು ಧನಾಗ್ರ ಅಂತ ಕರಿತೀವಿ. ಧನಾಗ್ರ ಆನೋಡನ್ನು ನಾವು ಯಾವಾಗಲೂ ಅಶುದ್ಧವಾದಂತಹ ಎಂ ಲೋಹವನ್ನು ಇಡುತ್ತೇವೆ. ಆಮೇಲೆ ಶುದ್ಧವಾದಂತಹ ಎಂ ಲೋಹನ ಕ್ಯಾಥೋಡ್ ಆಗಿ ಉಪಯೋಗ ಮಾಡುತ್ತೇವೆ. ಮತ್ತು ಅದರಲ್ಲಿರ್ತಕ್ಕಂತಹ ದ್ರಾವಣ, ವಿದ್ಯುತ್ ವಿಭಜನೆಯ ದ್ರಾವಣವನ್ನು ನಾವು ಲೋಹದ ಎಂನ ಸಲ್ಫೈಡ್ ಅಥವಾ ಎಂನ ಲವಣದ ದ್ರಾವಣವನ್ನು ಉಪಯೋಗ ಮಾಡ್ತೀವಿ. ಎಂನ ಲವಣದ ದ್ರಾವಣವನ್ನು ಉದಾಹರಣೆಯಾಗಿ ಹೇಳಬೇಕು ಅಂತಂದರೆ, ಪುಸ್ತಕದಲ್ಲಿ ನಿಮಗೆ ವಿದ್ಯುತ್ ವಿಭಜನೀಯ ಕ್ರಿಯೆ ಇದೆ, ತಾಮ್ರದ ವಿದ್ಯುತ್ ವಿಭಜನೀಯ ಕ್ರಿಯೆ ಅಂತ ಕೊನೆಯದಾಗಿ ಬಂದಿದೆ ನೋಡ್ರಿ. ಇಲ್ಲಿ ತಾಮ್ರದ ವಿದ್ಯುತ್ ವಿಭಜನೆ ಒಳಗಡೆ ತಾಮ್ರದ ಸಲ್ಫೈಡ್ ಇದೆ. ಇದು ಯಾವ ದ್ರಾವಣ? ತಾಮ್ರದ ಸಲ್ಫೈಡ್. ಆ ಒಂದು ಲೋಹದ ಸಲ್ಫೈಡ್ ದ್ರಾವಣ ಇದೆ. ಆಮೇಲೆ ಕ್ಯಾಥೋಡ್ ಏನು ಮಾಡಿದ್ದಾರೆ ಅಂತಂದರೆ ಶುದ್ಧವಾದಂತಹ ವಸ್ತುವನ್ನು ಇಟ್ಟಿದ್ದಾರೆ. ಆ್ಯನೋಡನ್ನು ಅಶುದ್ಧವಾದಂತಹ ತಾಮ್ರ ಇಟ್ಟಿದ್ದಾರೆ. ಅಶುದ್ಧ ತಾಮ್ರ ಆ್ಯನೋಡ್, ಶುದ್ಧ ತಾಮ್ರ ಕ್ಯಾಥೋಡ್. ಇಲ್ಲಿ ಅಶುದ್ಧವಾದಂಥ ವಸ್ತುಗಳೆಲ್ಲ ಕೆಳಗಡೆ ಬೀಳ್ತವೆ. ಶುದ್ಧ ತಾಮ್ರ ಬಂದು ಈ ಒಂದು ಶುದ್ಧ ತಾಮ್ರ ಇದರೊಳಗಿಂದ ಬಿಡುಗಡೆ ಆಗಿ ಎಲ್ಲಿ ಹೋಗಿ ಮೂಡ್ತದೆ? ಕ್ಯಾಥೋಡ್ ಮೇಲೆ ಅಂಟುಕೊಳ್ತದೆ. ತಾಮ್ರ ಇದರೊಳಗಡೆ ಬಿಡುಗಡೆ ಆಗ್ತದೆ ಕಾಪರ್ ಸಲ್ಫೇಟ್ ಒಳಗಡೆ. ಕಾಪರ್ ಸಲ್ಫೇಟ್ನಿಂದ ಇಲ್ಲಿ ಜಮಾ ಆಗ್ತದೆ, ಇಲ್ಲಿ ಕ್ಯಾಥೋಡ್ಗಳ ಮೇಲೆ ಜಮಾ ಆಗ್ತದೆ. ಹಾಗಾಗಿ ಕ್ಯಾಥೋಡ್ ಅನ್ನೋದು ಶುದ್ಧ, ಆ್ಯನೋಡ್ ಅನ್ನೋದು ಅಶುದ್ಧ ಎಂ ಲೋಹ. ಮುಂದಕ್ಕೆ ಹೋಗೋಣ. 49ನೇ ಪ್ರಶ್ನೆ. ಕಬ್ಬಿಣ ತುಕ್ಕು ಹಿಡಿಯದಂತೆ ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು? 1 ಬಣ್ಣ ಹಚ್ಚುವುದು, 2ನೇದು ಗ್ರೀಸ್ ಹಚ್ಚುವುದು, 3ನೇದು ಗ್ಯಾಲ್ವನೀಕರಣ ಅಂತ ಬರ್ತದೆ, 4ನೇದು ಆನೋಡೀಕರಣ ಅಂತ ಕರಿತೀವಿ, ಆನೋಡೈಸೇಷನ್ ಅಂತ ಕರಿತೀವಿ. ಈ 4 ವಿಧಾನಗಳಿಂದ ನಾವು ಏನು ಮಾಡ್ಬೋದು? ಯಾವುದೇ ಒಂದು ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ನೋಡ್ಕೊಳ್ಬಹುದು. ಬೀಕರ್ ಎ ಮತ್ತು ಬೀಕರ್ ಬಿಗಳಲ್ಲಿ 250 ml ನೀರನ್ನು ಹಾಕಿದ್ದೀವಿ. 2 ಬೀಕರ್ ಹಿಡಿದು ನೀರು. ಬೀಕರ್ ಎಗೆ 5 ಗ್ರಾಮ್ನಷ್ಟು ಸೋಡಿಯಂ ಲೋಹ ಹಾಕಿದ್ವಿ. ಸೋಡಿಯಂ ಅತ್ಯಂತ ಅಧಿಕ ಕ್ರಿಯಾಶೀಲ ಧಾತು. ಹಾಗೂ ಬಿಗೆ ಕ್ಯಾಲ್ಸಿಯಂ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಹಾಕಿದ್ವಿ. ಇಲ್ಲಿ ಗಮನಿಸುವ ವೀಕ್ಷಣೆಗಳಿಗೆ ಕಾರಣಗಳೇನು ಅಂತ ಹೇಳ್ತಾರೆ. ಮೊದಲನೇದಾಗಿ, ಬೀಕರ್ ಎನಲ್ಲಿ ಸೋಡಿಯಂ ಹಾಕಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗಿ ಹೈಡ್ರೋಜನ್ ಅನಿಲ ಹೊತ್ತಿ ಉರಿಯುತ್ತದೆ. ಏಕೆಂದರೆ ಸೋಡಿಯಂ ಅತ್ಯಧಿಕ ಕ್ರಿಯಾಶೀಲ ಧಾತು. ಇಲ್ಲಿ ಉಂಟಾಗುವ ಉಷ್ಣವು ಅತ್ಯಧಿಕ ಪ್ರಮಾಣದಲ್ಲಿ ಇರುತ್ತದೆ. ಹಾಗಾಗಿ ಹೈಡ್ರೋಜನ್ ಹೊತ್ತಿ ಉರಿಯುತ್ತದೆ. 2ನೇದು, ಬೀಕರ್ ಬಿನಲ್ಲಿ ಕ್ಯಾಲ್ಸಿಯಂ ಧಾತುವನ್ನು ಹಾಕಿದ್ದೀವಿ. ಈ ಕ್ಯಾಲ್ಸಿಯಂ ಧಾತುವು ಕಡಿಮೆ ಕ್ರಿಯಾಶೀಲ ಧಾತು. ಇಲ್ಲಿ ನೀರಿನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವೂ ಬಿಡುಗಡೆ ಆಗುತ್ತದೆ ಮತ್ತು ಇದು ಬಹಿರುಷ್ಣಕ ಕ್ರಿಯೆಯೂ ಆಗಿದೆ. ಆದರೆ ಇಲ್ಲಿ ಹೈಡ್ರೋಜನ್ ಹೊತ್ತಿ ಉರಿಯುವುದಿಲ್ಲ, ಏಕೆಂದರೆ ಬಿಡುಗಡೆಯಾಗುವಂಥ ಉಷ್ಣ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. 51ನೇ ಪ್ರಶ್ನೆ. ಒಂದು ಲೋಹವು ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವುದಿಲ್ಲ, ಏಕೆ? ಪೂರ ಪ್ರಶ್ನೆ ಎಲ್ಲ ನಾನು ಹೇಳ್ತಾ ಇದ್ದೀನಿ, ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವುದಿಲ್ಲ ಏಕೆ ಅಂತ. ಇಲ್ಲಿ ಪ್ರಬಲ ನೈಟ್ರಿಕ್ ಆಮ್ಲವು ಒಂದು ಉತ್ಕರ್ಷಣಕಾರಿಯಾಗಿದ್ದು ಬಿಡುಗಡೆಯಾಗುವ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರಿನ ಅಣುಗಳಾಗಿ ಮಾರ್ಪಾಡು ಮಾಡುತ್ತದೆ ಮತ್ತು ತನ್ನನ್ನು ತಾನು ಅಪಕರ್ಷಣೆಗೊಂಡು ನೈಟ್ರೋಜನ್ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತದೆಯೇ ವಿನಃ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ. 2ನೆಯ ಪ್ರಶ್ನೆ. ಅಲ್ಯೂಮಿನಿಯಂ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸುವ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ತಾರೆ. ಏನೇನಿದೆ ಇಲ್ಲಿ? ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಯಾರ ಜೊತೆ ವರ್ತನೆ ಮಾಡ್ತಾ ಇದೆ? ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡ್ತಾ ಇದೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಅಲ್ಯೂಮಿನಿಯಂನ ವರ್ತನೆ. ವೇಟ್ ಮಾಡಿ. ಓಕೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಅಲ್ಲ, H2SO4 ಆ್ಯಂಡ್ Al. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನೇನು ಸಿಗ್ತದೆ ನಿಮಗೆ? ಇಲ್ಲಿದೆ ನೋಡ್ರಿ. AlOH ಥ್ರೈಸ್
Al2SO4 thrice plus H2O. Balance the chemical equation by law of conservation of mass. Al plus H2SO4 arrow mark Al2SO4 thrice plus H2 ಅಂತ ಇದೆ. ಇದನ್ನು ನೀವೇ ಬ್ಯಾಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ಇದನ್ನು ನೀವೇ ಬ್ಯಾಲೆನ್ಸ್ ಮಾಡಿಕೊಡ್ರಿ. ಅಲ್ಯೂಮಿನಿಯಂ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಸಲ್ಫೇಟ್ ಉತ್ಪತ್ತಿ ಆಗುತ್ತದೆ. ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಅಂತ ನಾವು ಹೇಳಬಹುದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣಂತೆ. ಅದನ್ನು ನೀವು ಬ್ಯಾಲೆನ್ಸ್ ಮಾಡಿರಿ. ಆಮೇಲೆ ಗ್ಯಾಲ್ವನೀಕರಣ ಎಂದರೇನು? ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಯಲು ಇದು ಹೇಗೆ ಸಹಾಯಕವಾಗಿದೆ? ಕಬ್ಬಿಣ ಮತ್ತು ಉಕ್ಕುಗಳ ಮೇಲೆ ಸತುವಿನ ಲೇಪನವನ್ನು ಮಾಡುವುದನ್ನು ನಾವು ಗ್ಯಾಲ್ವನೀಕರಣ ಎಂದು ಕರೆಯುತ್ತೇವೆ. ಫಸ್ಟ್ ಪಾಯಿಂಟ್, ಇದು ಯಾವ ತರಹ ಕೆಲಸ ಮಾಡ್ತದೆ ಅಂತ ಬಂದಾಗ ನಾವೇನು ಮಾಡಬೇಕಾಗ್ತದೆ? ಇಲ್ಲಿ ಗ್ಯಾಲ್ವನೀಕರಣ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡಿ ಏನಂತಿದೆ, ದ ಪ್ರೊಸೆಸ್ ಆಫ್ ಅಪ್ಲೈಯಿಂಗ್ ಅ ಪ್ರೊಟೆಕ್ಟಿವ್ ಜಿಂಕ್ ಕೋಟಿಂಗ್ ಟು ಐರನ್ ಆರ್ ಸ್ಟೀಲ್ ಪ್ರಿವೆಂಟ್ ರಸ್ಟಿಂಗ್ ಬೈ ಕ್ರಿಯೇಟಿಂಗ್ ಅ ಬ್ಯಾರಿಯರ್ ಆ್ಯಂಡ್ ಆ್ಯಕ್ಟಿಂಗ್ ಆ್ಯಸ್ ಎ ಸ್ಯಾಕ್ರಿಫಿಷಿಯಲ್ ಆ್ಯನೋಡ್ ಅಂತ ಹೇಳಿದೆ. ಅದು ನಿಮ್ಮ ಇಂಗ್ಲೀಷಲ್ಲಿದೆ. ಕನ್ನಡದಲ್ಲಿ ಏನಪ್ಪ ಅಂತಂದರೆ, ಕಬ್ಬಿಣ, ಉಕ್ಕು ಅಂತಹ ವಸ್ತುಗಳ ಮೇಲೆ ಸತುವಿನ ಪ್ರೊಟೆಕ್ಟಿವ್ ರಕ್ಷಣಾ ಲೇಪನವನ್ನು ಮಾಡುವ ವಿಧಾನಕ್ಕೆ ನಾವು ಗ್ಯಾಲ್ವನೀಕರಣ ಎಂದು ಕರೆಯುತ್ತೇವೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಲ್ಲಿ ಸತುವು ಕಬ್ಬಿಣಕ್ಕಿಂತ ಅಧಿಕ ಕ್ರಿಯಾಶೀಲ ಧಾತು. ಇದು ರಾಸಾಯನಿಕವಾಗಿ ಏನು ಮಾಡ್ತದೆ? ಕ್ರಿಯೆಗೆ ಒಳಪಡುತ್ತದೆ. ಅಧಿಕ ಕ್ರಿಯಾಶೀಲ ಧಾತುವಾಗಿದ್ದರಿಂದ ಸುತ್ತಮುತ್ತಲಿನ ವಾತಾವರಣದೊಂದಿಗೆ ವರ್ತಿಸಿ ತನ್ನನ್ನು ತಾನು ನಾಶ ಮಾಡಿಕೊಳ್ಳುತ್ತದೆ, ನಶಿಸಿಕೊಳ್ಳುತ್ತದೆ. ತನ್ನನ್ನು ತಾನು ನಶಿಸಿಕೊಂಡು ಕಬ್ಬಿಣ ಅಥವಾ ಉಕ್ಕನ್ನು ನಶಿಸದಂತೆ ಕಾಪಾಡುತ್ತದೆ ಅಂತ ನಾವು ಬರಿಬೇಕಾಗ್ತದೆ. ಸತುವನ್ನು ಯಾಕೆ ಉಪಯೋಗ ಮಾಡಿದ್ವಿ? ಅಧಿಕ ಕ್ರಿಯಾಶೀಲ ಧಾತು. ಇದು ತಾನು ನಶಿಸಿ ಹೋಗಿ ಕಬ್ಬಿಣವನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್, ತನ್ನನ್ನು ತಾನು ಉತ್ಕರ್ಷಣೆ ಹೊಂದಿ ನಶಿಸಿ ಹೋಗುತ್ತದೆ, ಕಬ್ಬಿಣವನ್ನು ನಶಿಸದಂತೆ ಕಾಪಾಡುತ್ತದೆ ಅಂತ ನಾವು ಬರಿಬಹುದು. ಮುಂದಿನ ಪ್ರಶ್ನೆ ಎಷ್ಟನೇದು? 54ನೇದು. ಮಿಶ್ರ ಲೋಹಗಳು ಎಂದರೇನು? ಕಂಚು ಮತ್ತು ಬೆಸುಗೆ ಲೋಹ, ಹಿತ್ತಾಳೆ ಮತ್ತು ಕಲಬೆರಕೆ ಉಕ್ಕು ಇವುಗಳ ಘಟಕಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಇದೆ, ನಿಮಗೆ ಉತ್ತರ ಸಿಗ್ತದೆ. ಲಾಸ್ಟಿಗೆ ಇದೆ ನೋಡ್ರಿ, ಏನಂತಿದೆ ಲಾಸ್ಟಿಗೆ? ಮಿಶ್ರ ಲೋಹಗಳು ಅಂತ ಇದೆ. ಮಿಶ್ರ ಲೋಹಗಳು ಅಂತಂದರೆ ಎರಡು ಲೋಹ ಅಥವಾ ಒಂದು ಲೋಹ ಅಲೋಹಗಳ ಸಮರೂಪ ಮಿಶ್ರಣವನ್ನು ನಾವು ಮಿಶ್ರ ಲೋಹಗಳು ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು. ಓಕೆ, ಮಿಶ್ರ ಲೋಹಗಳು ಲೋಹದ ಗುಣಗಳನ್ನು ಹೆಚ್ಚಿಸಬಲ್ಲ ಒಂದು ಉತ್ತಮ ವಿಧಾನವಾಗಿದೆ. ಇದರಿಂದ ನಮಗೆ ಬೇಕಾದ ಗುಣಗಳನ್ನು ಪಡೆಯುವುದು. ಉದಾಹರಣೆಗೆ ಕಬ್ಬಿಣವು ಅತ್ಯಂತ ವ್ಯಾಪಕವಾಗಿ ಬಳಸುವ ಲೋಹ, ಆದರೆ ಇದನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ. ಕಾರಣ, ಶುದ್ಧ ಕಬ್ಬಿಣಕ್ಕೆ ಅದು ತುಂಬ ಮೃದುವಾಗಿರುತ್ತದೆ. ಅದರಲ್ಲಿ ನಾವು ಸ್ವಲ್ಪ ಕಾರ್ಬನನ್ನು ಸೇರಿಸ್ತೀವಿ. 0.05% ಕಾರ್ಬನ್ ಸೇರಿಸಿದಾಗ ಅದು ಕಲೆರಹಿತ ಉಕ್ಕು ಆಗ್ತದೆ. ಕಲೆರಹಿತ ಉಕ್ಕು ಕಬ್ಬಿಣ ಪ್ಲಸ್ 0.05% ಆಫ್ ಕಾರ್ಬನ್. ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಂಗಳನ್ನು ಸೇರಿಸಿದರೆ ಅದು ಕಲೆರಹಿತ ಉಕ್ಕನ್ನು ಪಡೆಯಬಹುದಂತೆ. ನಿಕ್ಕಲ್ ಕ್ರೋಮಿಯಂನು ಸೇರಿಸಬೇಕಾದ ಜೊತೆಗೆ ಇದು ಗಟ್ಟಿಯಾಗಿರುತ್ತದೆ ಮತ್ತು ತುಕ್ಕು ಹಿಡಿಯುವುದಿಲ್ಲ. ಹಾಗೆ ಕಬ್ಬಿಣವನ್ನು ಬೇರೆ ವಸ್ತುಗಳ ಜೊತೆ ಮಿಶ್ರಗೊಳಿಸಿದರೆ ಅದು ಗುಣಗಳಲ್ಲಿ ಬದಲಾವಣೆ ಆಗ್ತದೆ. ಉದಾಹರಣೆಯಾಗಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಮಿಶ್ರ ಲೋಹ ಎಂದರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೋಹ ಅಥವಾ ಅಲೋಹಗಳ ಸಮರೂಪದ ಮಿಶ್ರಣವನ್ನು ನಾವು ಮಿಶ್ರ ಲೋಹ ಎಂದು ಕರೆಯುತ್ತೇವೆ ಅಂತ ನಾವು ಹೇಳ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಏನಂತ? ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಲ್ಗಮ್ ಅಂತ ಕರಿತೀವಿ. ಮಿಶ್ರ ಲೋಹದ ವಿದ್ಯುತ್ ವಾಹಕತೆ ಮತ್ತು ದ್ರವಣ ಬಿಂದು ಶುದ್ಧ ಲೋಹಕ್ಕಿಂತ ಕಡಿಮೆ ಇರುತ್ತದೆ. ಉದಾಹರಣೆಗೆ ತಾಮ್ರ ಮತ್ತು ಸತುವಿನ ಮಿಶ್ರಣವನ್ನು ನಾವು ಹಿತ್ತಾಳೆ ಅಂತ ಕರಿತೀವಿ. ತಾಮ್ರ ಮತ್ತು ತವರದ ಮಿಶ್ರಣವನ್ನು ನಾವು ಕಂಚು ಅಂತ ಕರಿತೀವಿ. ಅದೇ ರೀತಿಯಾಗಿ ತಾಮ್ರವನ್ನು ವಿದ್ಯುತ್ ಮಂಡಲ ಬಳಸಿದ್ರೆ ಸೀಸ ಮತ್ತು ತವರದ ಮಿಶ್ರಣವನ್ನು ನಾವು ಬೆಸಿಗೆ ಲೋಹ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹುಡುಕಿ ನೀವು ಉತ್ತರ ಬರಿಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಕಲೆರಹಿತ ಉಕ್ಕು ಅಂತ ಗೊತ್ತಾಯ್ತಾ? ಕಬ್ಬಿಣ, ನಿಕೆಲ್ ಮತ್ತು ಕ್ರೋಮಿಯಂನ ಮಿಶ್ರಣ. ಅದುರುಗಳು ಎಂದರೇನು? ಪುಸ್ತಕದಲ್ಲಿ ಇದೆ ಅದುರುಗಳು ಎಂದರೇನು ಅಂತ. ಅದನ್ನು ನೋಡಿ ನೀಟಾಗಿ ಬರೀರಿ. ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ ಅವುಗಳ ಆಕ್ಸೈಡ್ಗಳಾಗಿ
ಪರಿವರ್ತಿಸುವ ವಿಧಾನಗಳನ್ನು ಕ್ರಮವಾಗಿ ಬರೆಯಿರಿ. ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ ಅಂತ ಇದ್ದಾರೆ. ಸಲ್ಫೈಡನ್ನು ಆಕ್ಸೈಡ್ ಮಾಡುವುದು ಹುರಿಯುವಿಕೆ, ಸಲ್ಫೈಡ್ ಹುರಿಯುವಿಕೆ. ಕ್ಯಾಲ್ಸಿಯಮನ್ನು ಆಕ್ಸೈಡ್ ಮಾಡುವುದು, ಕ್ಯಾಲ್ಸಿಯಂ ಆಕ್ಸೈಡ್ ಮಾಡುವುದು ಕಾಸುವಿಕೆ, ಕ ತಿಳಿತಾ. ಕ್ಯಾಲ್ಸಿಯಂನ ಅಂದರೆ ಕಾಸುವಿಕೆ. ಇದನ್ನು ನಾವು ಕಂಪ್ಲೀಟಾಗಿ ಬರೀರಿ ಅಂತ ಹೇಳಿದಿಲ್ಲ. ಯಾವ ವಿಧಾನ ಅಂತ ಬರೀರಿ, ಯಾವುದು ವಿಧಾನ ಅಂತ ಕೇಳಿದ್ರೆ ವಿಧಾನ ಅಂತ ಬರೀರಿ. ಮುಂದಿನ ಪ್ರಶ್ನೆ, ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಕಾಸುವಿಕೆ ಅಂದ್ರೇನು ಮೇಲ್ಗಡೆ ಗೊತ್ತಾಯಿತು, ಹುರಿಯುವಿಕೆ ಅಂದ್ರೇನು ಗೊತ್ತಾಯಿತು. ಕಾಸುವಿಕೆ ಅಂದರೆ ಕಾರ್ಬೋನೇಟ್ನಿಂದ ಆಕ್ಸೈಡ್ ಮಾಡ್ತೀವಿ, ಇಲ್ಲಿ ಸಲ್ಫೈಡಿಂದ ಆಕ್ಸೈಡ್ ಮಾಡ್ತೀವಿ. ಅಧಿಕ ಉಷ್ಣತೆ, ಕಡಿಮೆ ಗಾಳಿ, ಕಡಿಮೆ ಉಷ್ಣತೆ, ಅಧಿಕ ಗಾಳಿ ಏನಿದೆ ನೋಡಿ ಪುಸ್ತಕದಲ್ಲಿ ನೋಡ್ಕೊಳ್ರಿ. ಒಂದು ಉದಾಹರಣೆಗೂ ಇದಕ್ಕೊಂದು ಉದಾಹರಣೆ ಕೊಡ್ರಿ, ಇದಕ್ಕೊಂದು ಉದಾಹರಣೆ ಕೊಡ್ರಿ. ಇಷ್ಟು ಬರೆದು ಬಿಡ್ರಿ ಸಾಕು. ಅದು ನಿಮ್ಗೆ ಗೊತ್ತಿದೆ ಅಂತ ಹೇಳಿ ನಿಮ್ಮ ಮೇಲೆ ಬಿಡ್ತಾ ಇದ್ದೀನಿ ನಾನು. ಸಿನ್ನಬಾರನ್ನು ಅಪಕರ್ಷಿಸುವ ವಿಧಾನಗಳನ್ನು ತಿಳಿಸಿ. ಸಿನ್ನಬಾರನ್ನು ಅಪಕರ್ಷಿಸುವ ವಿಧಾನ ಪುಸ್ತಕದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಅಪಕರ್ಷಣೆ ಸಿನ್ನಬಾರ್ HG ಕೊಟ್ಟಿದ್ದಾರೆ ನೋಡಿ, HG ಅಂತ ಇದೆ, ಅದು ಸಿನ್ನಬಾರ್ ಅಂತ ನಾವು ಹೇಳ್ತೀವಿ. Fe2O3 Mn ಇದೆ, ZnO ಇದೆ, ZnS ಇದೆ, ZnS Cu2O HGS ಇಲ್ಲಿದೆ ನೋಡಿ. ಇದೇ ಸಿನ್ನಬಾರ್. ಸಿನ್ನಬಾರ್ ಅಂತಂದಾಗ ಅದರೊಳಗಡೆ ಒಂದು ಪಾದರಸದ ಒಂದು ಅದುರನ್ನು ನಾವು ಸಿನ್ನಬಾರ್ ಅಂತ ಕರಿತೀವಿ. ಕ್ರಿಯಾಶೀಲ ಸರಣಿಯಲ್ಲಿ ಕೆಳಗೆ ಇರುವ ಲೋಹಗಳು ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿವೆ. ಈ ಲೋಹದ ಆಕ್ಸೈಡ್ಗಳನ್ನು ಕಾಸುವುದರಿಂದ ಮಾತ್ರ ಲೋಹಗಳನ್ನು ನಾವು ಅಪಕರ್ಷಿಸಬಹುದು. ಉದಾಹರಣೆಗೆ ಸಿನ್ನಬಾರ್ ಪಾದರಸದ ಒಂದು ಅದುರು. ಇದನ್ನು ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಾಯಿಸಿದಾಗ ಅದು ಅಪಕರ್ಷಣೆಗೊಂಡು ಪಾದರಸ ಉಂಟಾಗುತ್ತದೆ ಅಂತ ಬರೆದು ಇವೆರಡು ಪಾಯಿಂಟ್ ಬರಿಬೇಕು. ಬರೆದುಬಿಟ್ರೆ ಸಾಕು. ಇದೇ ರೀತಿಗೆ Cu2S ಕೊಟ್ಟಿದ್ದಾರೆ, ಕಾಪರ್ ಸಲ್ಫೇಟ್ ಅಂತ ಏಕೆ, ಅದು ಕೂಡ ನಾವು ಅಪಕರ್ಷಣೆ ಮಾಡಿ ವಸ್ತುವನ್ನು ಪಡ್ಕೊಳ್ಬೋದು, ಲೋಹವನ್ನು ಪಡ್ಕೊಳ್ಬೋದು. ಸತು, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ತಾಮ್ರದ ಚೂರುಗಳನ್ನು ABCD ಎಂಬ ಪ್ರಮಾಣಗಳ ಮೂಲಕ ತೆಗೆದುಕೊಳ್ಳಲಾಗಿದೆ. ಈ ಪ್ರಮಾಣಗಳಲ್ಲಿ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ. ಯಾವುದರಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ, ಏಕೆ? ನೋಡ್ರಿ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೀಬೇಕು ಅಂತಂದರೆ ಅಧಿಕ ಕ್ರಿಯಾಶೀಲ ಧಾತು ಇದ್ದರೆ ಮಾತ್ರ ಆ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ. ಫೆರಸ್ ಸಲ್ಫೇಟ್ ದ್ರಾವಣ ಇದೆ, ಫೆರಸ್ ಸಲ್ಫೇಟ್ ಕಬ್ಬಿಣದ ಸಲ್ಫೇಟ್. ಕಬ್ಬಿಣಕ್ಕಿಂತ ಹೆಚ್ಚಿನ ಕ್ರಿಯಾಶೀಲ ಧಾತುಗಳು ಮಾತ್ರ ಈ ಕ್ರಿಯೆ ಮಾಡ್ತವೆ. ಕಬ್ಬಿಣಕ್ಕಿಂತ ಹೆಚ್ಚಿನ ಕ್ರಿಯಾಶೀಲ ಧಾತುಗಳು ಯಾವ್ಯಾವೆ? ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ ಅಂದರೆ ಸತು ಅಧಿಕ ಕ್ರಿಯಾಶೀಲ, ಮೆಗ್ನೀಷಿಯಂ ಅಧಿಕ ಕ್ರಿಯಾಶೀಲ. ಸತು ಮತ್ತು ಮೆಗ್ನೀಷಿಯಂ ಅಂದರೆ A ಮತ್ತು C ಇರ್ತಕ್ಕಂತಹ ಪ್ರಮಾಣದಲ್ಲಿ ಕ್ರಿಯೆ ಜರುಗುತ್ತದೆ. ಏಕೆಂದರೆ ಸತು ಮತ್ತು ಮೆಗ್ನೀಷಿಯಂ ಇವು ಕಬ್ಬಿಣಕ್ಕಿಂತ ಅಧಿಕ ಕ್ರಿಯಾಶೀಲ ಧಾತುಗಳು. ಇಲ್ಲಿ ನಡೆಯುವ ಕ್ರಿಯೆಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಫಸ್ಟ್ ಏನಿದೆ, ಸತು Zn ಪ್ಲಸ್ FeSO4 ಆರೋ ಮಾರ್ಕ್, ZnSO4 ಪ್ಲಸ್ Fe ಅಂತ ಬರಿಬೋದು. Mg ಪ್ಲಸ್ FeSO4 ಆರೋ ಮಾರ್ಕ್, MgSO4 ಪ್ಲಸ್ Fe ಅಂತ ನಾವು ಬರಿಬೋದು. ಓಕೆ, Mg ಅಂತ ಮೆಗ್ನೀಷಿಯಂ 2 ಪ್ಲಸ್ ಇರ್ತದೆ, ಕರೆಕ್ಟ್, ಆ ಥರ ಬರಿಬೋದು. ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರದ ABC ಎಂಬ ಪ್ರಮಾಣಗಳನ್ನು ಗಮನಿಸಿ ಅನ್ಬೇಕು. ಯಾವ ಪ್ರಮಾಣದಲ್ಲಿರುವ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುತ್ತದೆ ಮತ್ತು ಏಕೆ ಅಂತೇಳಿ. ನೋಡ್ರಿ, ಕಬ್ಬಿಣ ತುಕ್ಕು ಹಿಡಿಯಲು ತೇವಾಂಶ ಬೇಕು, ಗಾಳಿ ಬೇಕು. ತೇವಾಂಶ ಅಂದ್ರೆ ನೀರಿನ ಅಂಶ ಬೇಕು, ಗಾಳಿ ಬೇಕು. ಒಂದನೇ ಪ್ರಮಾಣದಲ್ಲಿ ತೇವಾಂಶವೂ ಇದೆ, ಗಾಳಿಯೂ ಇದೆ, ಹಾಗಾಗಿ ಕಬ್ಬಿಣ ತುಕ್ಕು ಹಿಡಿಯುತ್ತದೆ. ಎರಡನೇ ಪ್ರಮಾಣದಲ್ಲಿ ಗಾಳಿ ಇದೆ, ಆದರೆ ಈ ಗಾಳಿ ನಮ್ಮ ಕಬ್ಬಿಣದ ಮೊಳೆಗೆ ತಾಕುತ್ತಿಲ್ಲ, ಸ್ಪರ್ಶಿಸುತ್ತಿಲ್ಲ, ಹಾಗಾಗಿ ಇಲ್ಲಿ ತುಕ್ಕು ಹಿಡಿಯುವುದಿಲ್ಲ. ಮೂರನೇ ಪ್ರಮಾಣದಲ್ಲಿ ನಾವು ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ. ಕ್ಯಾಲ್ಸಿಯಂ ಕ್ಲೋರೈಡ್ ಈ ಪ್ರಮಾಣದಲ್ಲಿರ್ತಕ್ಕಂಥ ನೀರನ್ನೆಲ್ಲ ಹೀರಿಕೊಂಡು ಬಿಟ್ಟಿರ್ತದೆ. ಇಲ್ಲಿರೋದು ಶುಷ್ಕ ಗಾಳಿ. ಶುಷ್ಕ ಗಾಳಿ ಅಂತಂದರೆ ಗಾಳಿಯಲ್ಲಿ ನೀರಿನ ಪ್ರಮಾಣ ಇಲ್ಲ, ಆಕ್ಸಿಜನ್ ಇದೆ, ನೀರಿಲ್ಲ ಅಂತಂದರೆ ಅಲ್ಲಿಯೂ ಕೂಡ ಅದು ತುಕ್ಕು ಹಿಡಿಯುವುದಿಲ್ಲ. ತುಕ್ಕು ಹಿಡಿಯುವಂತಹ ಪ್ರಮಾಣ ಯಾವುದು? ಪ್ರಮಾಣ ಎ. ಏಕೆ ಅಂತ ನಿಮ್ಗೆ ಹೇಳಿಬಿಟ್ಟೆ ನಾನು. ಉಳಿದ ಎರಡು ಪ್ರಮಾಣಗಳಿರುವ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯುವುದಿಲ್ಲ, ಏಕೆ ಅದನ್ನು ಹೇಳಿಬಿಟ್ಟೆ ನಿಮಗೆ. ತುಕ್ಕು ಹಿಡಿಬೇಕಂದ್ರೆ ನೀರಿನ ಅಂಶ ಬೇಕು, ತೇವಾಂಶ ಬೇಕು, ಗಾಳಿ ಬೇಕು. ಇಲ್ಲಿ ತೇವಾಂಶ ಸಿಗುತ್ತದೆ, ಆದರೆ ಗಾಳಿ ಸಿಗುವುದಿಲ್ಲ. ಅಲ್ಲಿ ಗಾಳಿ ಇದೆ, ತೇವಾಂಶವಿಲ್ಲ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ಅಲ್ಯೂಮಿನಿಯಂ ಆಕ್ಸೈಡ್ ವರ್ತನೆಯನ್ನು ತೋರಿಸುವ ರಾಸಾಯನಿಕ ಸಮೀಕರಣ ಆಲ್ರೆಡಿ ಬರೆದು ಬಿಟ್ಟಿದ್ದೀವಿ ಮೇಲ್ಗಡೆನೆ.
ಇವುಗಳನ್ನು ವ್ಯಾಖ್ಯಾನಿಸಿ ಕುಟ್ಯತೆ ಅಂತಂದರೆ ಲೋಹಗಳನ್ನು ಚೆನ್ನಾಗಿ ಕುಟ್ಟಿ ನಾವು ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಈ ಒಂದು ವಿದ್ಯಮಾನಕ್ಕೆ, ಈ ಒಂದು ಗುಣಕ್ಕೆ ಕುಟ್ಯತೆ ಎನ್ನುವರು ಶಾಬ್ದನ. ಲೋಹದ ಗಟ್ಟಿಯಾದ ಮೇಲ್ಮೈಗೆ ಯಾವುದಾದರೂ ಒಂದು ವಸ್ತುವಿನ ಬಡಿದಾಗ ಅದು ಶಬ್ದವನ್ನು ಉಂಟು ಮಾಡುತ್ತದೆ. ಈ ಒಂದು ವಿದ್ಯಮಾನವನ್ನು ನಾವು ಶಾಬ್ದನ ಎಂದು ಕರೆಯುತ್ತೇವೆ. ಓಕೆ, ಇಲ್ಲಿವರೆಗೆ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಮುಂದಿನ ಭಾಗದಲ್ಲಿ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ. ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.